ನಮಸ್ಕಾರ. ಫೋನ್ ಏನು ಗೊತ್ತಾ, ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಂದರೆ ಫ್ರಾಡು. ಆಲ್ರೆಡಿ ನಾನು ಸೈಬರ್ ಕ್ರೈಮಲ್ಲಿ 1-2 ಲಕ್ಷ ಕಳ್ಕೊಂಡಿದ್ದೀನಿ. ಮತ್ತು ಇವಾಗ ಸ್ಕ್ಯಾಮ್ಗಳು ಶುರು ಆಗಿದ್ದಾವೆ. ತುಂಬ ಹುಷಾರಾಗಿರಿ. ನಿಮಗೊಂದು ಕಾಲ್ ಬರುತ್ತೆ. ಕಾಲ್ ಬಂದು ಅವ್ರು ಹೇಳ್ತಾರೆ, IVRS ಕಾಲ್ ಬರುತ್ತೆ. ಅಂದರೆ ಯಾರು ಮಾತಾಡೋಲ್ಲ, ನಿಮ್ಮ ಮೊಬೈಲ್ ನಂಬರು ಮತ್ತು ಮೇಲ್ ಐ ಡಿ ಬ್ಲಾಕ್ ಆಗ್ತಾಯಿದೆ ಅಂತ. +9 ಅಂತ ಹೇಳುತ್ತೆ. +9 ಅಂತ ಹೇಳಿದ್ರೆ ಅದು ಹೋಗಿ ಕನೆಕ್ಟ್ ಆಗುತ್ತೆ ಯಾರಿಗೋ ಕಾಲು. ಆವಾಗ ಮತ್ತೆ ನಿಮ್ಗೆ ಅವ್ರು ಹೇಳ್ತಾರೆ, ನಿಮ್ಮ ಮೊಬೈಲ್ ನಂಬರು ಮತ್ತು ಜಿಮೇಲು ಬ್ಲಾಕ್ ಆಗ್ತಾಯಿದೆ, ನೀವು ಅದನ್ನು ರೀಓಪನ್ ಮಾಡ್ಕೊಳಕ್ಕಾಗಲ್ಲ, ನಿಮ್ಮದು ಎಲ್ಲ ಇದಾಗುತ್ತೆ. ರೀಓಪನ್ ಮಾಡ್ಕೋಬೇಕಂದ್ರೆ ನೀವು ಮತ್ತು KYC ಮಾಡ್ಕೋಬೇಕು ಅಂತ. KYC ಮಾಡ್ಕೋಬೇಕು ಅಂತ ಹೇಳ್ತಾರೆ. KYC ಮಾಡಬೇಕು ಅಂದಾಗ ಅವ್ರು ನಿಮಗೆ ಯಾರಿಗೂ ಗೊತ್ತಿರಲ್ಲ, ಮೊಬೈಲ್ ನಂಬರ್ ಬ್ಲಾಕ್ ಆಗುತ್ತೆ, ಮೇಲ್ ಐ ಡಿ ಬ್ಲಾಕ್ ಆಗುತ್ತೆ ಅಂದರೆ ಮೊಬೈಲೇ ಇದಾಗುತ್ತೆ ಅಂತ. ಅವ್ರೇನು ಹೇಳ್ತಾರೆ, KYC ಮಾಡ್ಕೋಬೇಕು ಅಂತ. KYC ಅಂದರೆ ಏನು ಇಲ್ಲ, ನಿಮ್ಮದು ಡೀಟೇಲ್ಸ್ ಹೇಳಿ, ಆಧಾರ್ ಕಾರ್ಡ್ ನಂಬರ್ ಹೇಳಿ, ಪ್ಯಾನ್ ಕಾರ್ಡ್ ನಂಬರ್ ಹೇಳಿ ಅಂತ ಹೇಳ್ತಾರೆ. ನಿಧಾನ ಮಾತಾಡ್ತಾ ನಿಮ್ಮ ಹತ್ರ ಏನಂತಾರೆ, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ತೊಗೊತಾರೆ. ಡೀಟೇಲ್ಸ್ನ ತೊಗೊಂಡು OTP ಅಂತಾರೆ ಲಾಸ್ಟಿಗೆ. ಮೇಲ್ಗೆ ಒಂದು ವೆರಿಫಿಕೇಷನ್ ಬರುತ್ತೆ, ಮೇಲ್ಗೆ ಬರುತ್ತೆ OTP. ಆ ಮೇಲಿಗೆ ಏನಾದರೂ ವೆರಿಫಿಕೇಷನ್ ನೀವು OTP ಕೊಟ್ರಿ ಅಂದರೆ ನಿಮ್ಮ ಎಲ್ಲ ಮೊಬೈಲಲ್ಲಿರೋ ಡೇಟಾನ ನೀವು ಅವ್ರಿಗೆ ಕೊಟ್ಟಂಗೆ. ಅದಾದಮೇಲೆ ನಿಮಗೆ ನಿಮ್ಮ ಮೊಬೈಲಲ್ಲಿರೋ ಡೇಟಾ ಅನ್ನೋಕ್ಕಿಂತ ನಿಮ್ಮ ಮೊಬೈಲಲ್ಲಿರೋ ಎಲ್ಲ ಒಂದು ಇದನ್ನು ಅವ್ರಿಗೆ ಕೊಟ್ಟಂಗೆ ಬ್ಯಾಂಕ್ ಅಕೌಂಟ್ ಸಿಗುತ್ತೆ. ಮತ್ತೆ ಫೋನ್ ಮಾಡ್ತಾರೆ, ಸರ್ ಮತ್ತು ನಿಮ್ಮದು ವೆರಿಫಿಕೇಷನ್ ಮೇಲ್ ಐ ಡಿ ಇನ್ನೊಂದು OTP ಬರುತ್ತೆ. ಮೊಬೈಲ್ ನಂಬರ್ ಬಂದಿದೆ, ನಿಮ್ಗೆ ಯಾವಾಗ ಗೊತ್ತಿರಲ್ಲ ಮೊಬೈಲಿಗೆ ಬಂದಿದೆಯೋ OTP, ಮೇಲಿಗೆ ಬಂದಿದೆಯೋ ಏನು ಎಲ್ಲನೂ. ಹುಷಾರಾಗಿರಿ ಫ್ರೆಂಡ್ಸ್ ಅನ್ನೋಕ್ಕಿಂತ ನಾಗರಿಕರೇ. ಉತ್ತಮ ಸಮಾಜಕ್ಕಾಗಿ ಏನೋ ಮಾಡ್ತೀವಿ, ಬಟ್ ನಮ್ಮ ಸಮಾಜದಲ್ಲಿ ಎಷ್ಟೇ ಉತ್ತಮ ಅಂದ್ರೂ ಇಂಥ ಅಧಮರು ಇದ್ದೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಾನು ಕಳ್ಕೊಂಡಿರೋಕ್ಕೆ ಕೊರೋನಾಗಿಂತ ಮುಂಚೆ ಕಳ್ಕೊಂಡಿದ್ದು. ತುಂಬ ಕಷ್ಟಪಡ್ತಾಯಿದ್ದೀವಿ ದುಡಿಯೋಕ್ಕೆ, ಬಾಡಿಗೆಗಳು ಕಟ್ಟೋಕ್ಕೆ ಅನ್ನೋಕ್ಕಿಂತ ಜೀವನ ಮಾಡೋಕ್ಕೆ ಊರು ಬಿಟ್ಟು ಊರು ಬಂದಿದ್ದೀವಿ, ಬೆಂಗಳೂರಲ್ಲಿದ್ದೀವಿ. ಹುಷಾರಾಗಿರಿ. ನಿಮ್ಮ ದುಡ್ದಿರೋ ದುಡ್ಡನ್ನ ನೀವು ಆರಾಮಾಗಿ ದುಡೀರಿ, ಸೇಫಾಗಿ ಇಟ್ಕೊಳ್ಳಿ ಅಷ್ಟೆ. ಹುಷಾರಾಗಿರಿ. ಇದು ನನಗೆ ಬಂದಿರೋ ಕಾಲು, ನಾನು ನಿಮಗೆ ಹೇಳಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಷ್ಟೆ. ನಿಮ್ಮ ಒಳಿತಿಗೆ, ಉತ್ತಮ ಸಮಾಜಕ್ಕಾಗಿ ಏನೋ ಹೇಳ್ತೀನಿ.